ಚಲೋ ಇದೆ. ವಿಭೂತಿ ಕೈ ಹಿಡಿದ್ರೆ ಈ ತೋಳ ಹತ್ಕೊಂಡ್ ತೋತಂದ್ರೆ ಈ ಮುದ್ರೆಲ್ಲೇ ತೋ ನಿಯಮ ಈ ತೋಳ ಹಿಂಗಿಡು ಹಿಂಗ್ ಇಟ್ಕೊಂಡ್ರಿ ಹಿಂಗ ಅದಕ್ಕೆ ಹಚ್ಬೇಕು. ಹಿಂಗ್ ಲಿಂಗಕ್ಕೆ ತೋರಿಸಿ ನೀವು 3 ಸರಿ ಹಚ್ಚಬಹುದು, 6 ಸರಿ ಹಚ್ಚಬಹುದು, 9 ಸರಿ ಹಚ್ಚಬಹುದು. ಅಂದ್ರೆ ನಿಮ್ಮ ಹಣೆ ನಿಮ್ಗೆ ವಿಭೂತಿ ಎಷ್ಟು ನಿಮಗೆ ಬೇಕು ಅನಿಸ್ತದೆ ಆ ಮಿನಿಮಮ್ 3 ಸರಿ. ಇದು ವಿಭೂತಿ ಹಚ್ಚುಗಳ ಪದ್ಧತಿ. ಇದು ನಮ್ಮ ಅಷ್ಟಾವರಣಗಳಲ್ಲಿ ಬಹಳ ಮಹತ್ವವಾದಂತ ಆವರಣ ವಿಭೂತಿ. ಅದ್ರ ತನ್ನದೇ ಆದ ಅಸ್ತಿತ್ವ ಅದ, ಅದಕ್ಕೆ ತನ್ನದೇ ಆದ ಪ್ರತಿಷ್ಠೆ ಅದು, ಅದರದೇ ಆದ ಮಹತ್ವ ಅದ. ವಿಭೂತಿ ಯಾಕ ಹಣಿಗೆ ಹಚ್ಕೋತೀವಿ ಅಂದ್ರೆ ಈಗ ವಚನದಲ್ಲ ಹಣಿಗೆ ಅಷ್ಟೇ ಅಲ್ಲ ಮೈಯೆಲ್ಲ ಹಚ್ಕೋಬೇಕು. ನಾವು ವಿಭೂತಿ ಹಚ್ಕೋತೀವಿ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಅಹಂಕಾರ ದುಷ್ಟ ಗುಣಗಳನ್ನೆಲ್ಲ ಸುಟ್ಕೊಂಡಿವಿ, ಅದಕ್ಕೆ ನಾ ಹಚ್ತೀನಿ ಅಂತ ಅರ್ಥ. ಯಾವತ್ತಕ್ಕೆ ಒಂದು ಸಿಗ್ನಲ್ ಇರ್ತದೆ. ಈಗ ನಾವು ಸೀರೆ ಉಟ್ಕೊಂಡ್ರದ ಹೆಣ್ಮಕ್ಳು ಅಂತಾರೆ, ನಾವು ಸೀರೆ ಉಟ್ಕೊಂಡ್ರೆ ನಮ್ಗೆ ಹೆಣ್ಮಕ್ಳೇ ಅಂತಾರೆ. ನಾವೆಲ್ಲ ಜರ ಕೂದಲು ಬಿಟ್ಟು ಚಂದ ಸೀರೆ ಉಟ್ಟು ನಾವು ಗಂಡಸರಿದ್ರು ಅಂದ್ರೆ ಸಿಗ್ನಲ್ ಏನು, ಸೀರೆ ಹೆಣ್ಮಕ್ಳು ಉಟ್ಕೋತಾರೆ, ಪ್ಯಾಂಟ್ ಶರ್ಟ್ ಗಂಡಸರು ಉಟ್ಕೋತಾರೆ. ಈ ತರ ನಾವು ವಿಭೂತಿ ಹಚ್ಕೋತೀವಿ ಅಂದ್ರ ನಮ್ಮಲ್ಲಿ ಎಲ್ಲ ಅಹಂಕಾರ ಸುಟ್ಟಿವಿ, ಅದಕ್ಕೆ ಸಮರ್ಥ ಇದ್ದೀವಿ. ಹಾಗ ಮಾತ್ರ ನಾವು ಹಚ್ಕೊಂಡು ನಾವೆಲ್ಲ ರೀತಿ ಸಮರ್ಥ ಇದ್ದೀವಿ ಅಂದ್ರೆ ಎಲ್ಲ ಅವಗುಣಗಳು ಇಲ್ಲ ಅಂತ ನಮ್ ಸಿಗ್ನಲ್ ತೋರಿಸ್ದಂಗಿತ್ತು. ಅದ್ರ ಹಚ್ಕೊಂಡು ಒಳಗೆ ಏನ್ ಯಾಕೆ ಮಾಡಲಕ್ಕ ಅದು ಬೇರೆ. ಅಂದ್ರೆ ಎಲ್ಲರೂ ಅಂದ್ರೆ ಸಿಗ್ನಲ್ ಅದ, ಎಲ್ಲ ಶರಣರು ಪ್ರತಿಯೊಂದಕ್ಕೂ ಸಿಗ್ನಲ್ ಕೊಟ್ಟಿದ್ರು. ಹಾಗೆ ಇದು ವಿಭೂತಿ ಕೂಡ ಇದು ಆಕಳ ಸಗಣಿದೆ ಯಾಕೆ ಮಾಡ್ಬೇಕು, ಯಾಕೆ ಬೇರೆ ಕಟ್ಗಿ ಸುಟ್ಟು ಬೂದಿನೂ ಬರ್ತದೆ, ಆಕಳ ಸಗಣಿನೇ ಯಾಕೆ ಯೂಸ್ ಮಾಡ್ಬೇಕು ಅನ್ನೋದು ಅದ್ರದೇ ಯೂಸ್ ಮಾಡೇ ವಿಭೂತಿ ಮಾಡ್ಬೇಕು. ಆಕಳ ಸಗಣಿದ ಇದ್ರ ಮಾತ್ರ ವಿಭೂತಿ, ಉಳಿದಿದೆಲ್ಲ ಬೂದಿ. ನೀವು ಬೇರೆ ಹಚ್ಕೊಂಡ್ರ ಅದೆಲ್ಲ ಬೂದಿ. ಬಹಳಷ್ಟು ಮಠಗಳಲ್ಲಿ ಈಗ ಕಲ್ಲಿನ ಪೌಡ್ರೆ ಮಾರಲಾಗ್ತದೆ. ಈಗ ಆಂಧ್ರ ಸೈಡ್ ಒಂದಿಷ್ಟು ಬೆತ್ತಂತ ಕಲ್ಲು ಬರ್ತದೆ, ಆ ಕಲ್ಲು ಪುಡಿ ಮಾಡಿ ಬೀಸ್ರೆ ಸೇಮ್ ವಿಭೂತಿ ತರಾನೇ ಕಲರ್ ಆಗ್ತದೆ. ಅದು ಹಚ್ಕೋಬಾರ್ದು. ಚಲೋ ಸಿಕ್ಕರೆ ಹಚ್ಕೋಬೇಕಿಲ್ಲ, ವಿಭೂತಿ ಹಚ್ಕೋಲಾರ್ದ ಇರೋದು ಚಲೋ ನನಗೆ ಕೇಳ. ಯಾಕಂದ್ರಿ ಅಲ್ಲಿ ಅಮ್ಮವ್ರು ಹೇಳ್ರಿ ಅದಕ್ಕೆ ಎಷ್ಟೆಷ್ಟು ವಿಭೂತಿ ಹಚ್ಚಿ ಮೈಗೆಲ್ಲ ಜ್ವರ ಕಮ್ಮಿ ಆಗ್ತದೆ. ಮತ್ತು ಮಕ್ಕಳಿಗೆ ಒಳಗೆ ಹೊಟ್ಯಾಗ ಹಾಕ್ರೆ ನಿಜವಾಗ್ಲೂ ಅದ್ರದ್ದು ಔಷಧಿ ಗುಣ ಆಗ್ತದೆ. ನೀವು ಮಲಬದ್ಧತೆ ಇದ್ದವರು ವಿಭೂತಿ ಸೇವನೆ ಮಾಡಿದ್ರಂದ್ರೆ ಮಲಬದ್ಧತೆ ಆಗ್ತದೆ. ಮಕ್ಕಳಿಗೆ ಬಾಯಿ ರುಚಿಗಾಗಿ ಮನ್ಯಾಗ ವಿಭೂತಿ ತಿನ್ನೋ ಮಕ್ಕಳು ಭಾಳ ಬಂದಿರ್ತಾರೆ. ನಾವು ಸಣ್ಣವ್ರದಾಗ ನಾವು ವಿಭೂತಿ ತಿಂತಿದ್ವಿ. ಅಂದ್ರ ನೀವು ಯಾವಾದ್ರೆ ಕಲ್ಲಿಂದ ಒಯ್ದು ವಿಭೂತಿ ಇಟ್ರಿ, ಕಲ್ ಪೌಡರ್ ಅದು ಅಥವಾ ಎಲ್ಲಿದ ಅಂತಕ್ಕಂಥದ್ದು ಬೂದಿದ ಬೆಳಕ್ ಕಲರ್ ಇದ್ದು ವಿಭೂತಿ ಇಟ್ರ ನಾ ಆರೋಗ್ಯ ದೃಷ್ಟಿಯಿಂದ ಹೇಳಕತ್ತಿಲ್ರಿ. ಅದು ಆ ಧಾರ್ಮಿಕ ದೃಷ್ಟಿ ಅಂತೂ ಅದು ವಿಭೂತಿದು ಐತ್ರಿ. ಅದು ಆರೋಗ್ಯ ದೃಷ್ಟಿಯಿಂದ ಆ ಮಲಬದ್ಧತೆ ಕಡಿಮೆ ಮಾಡ್ತಾರೆ ಅದಕ್ಕೆ. ಮತ್ತು ನಿಮ್ದು ಜ್ವರನು ನಿಶ್ಚಿತವಾಗಿ ಜ್ವರ ಕಮ್ಮಿ ಆಗ್ತಾವ. ನಿಮ್ ಮಕ್ಳಿಗೆ ಸಣ್ಣ ಮಕ್ಳಿದ್ದು ಅಂದ್ರ ಬೇಸಿಗೆದಾಗ ಜ್ವರ ಬಂದಿವಂದ್ರ ಬಿಸಿಲಿಗಾಗಿ ಬಂದಿರ್ತಾವ್ರಿ, ನೀವು 2 ಕೊಡ ತಣ್ಣೀರ್ ತಲೆ ಮ್ಯಾಗ ಹಾಕಿ ಮೈ ಎಲ್ಲ ಚಂದ ನೀಟ್ ಒರೆಸಿ ಈ ಭಸ್ಮ ಸರಿಯಾಗಿ ಮಕ್ಕಳಿಗೆ ವರ್ಷಿ ಮೈಯೆಲ್ಲ ವರ್ಷಿ ಮನಗಿಸ್ರ ಡೆಫಿನೆಟ್ಲಿ ಜ್ವರ ಕಮ್ಮಿ. ಅದಲ್ಲಿ ಔಷಧಿ ಗುಣ ಅದ. ಆಕಳದೇ ಯಾಕೆ ತೊಗೊಂಡ್ರ ಅಂದ್ರಿ, ಆಕಳ ಪ್ಯೂರ್ ಸಸ್ಯಾಹಾರಿ. ಮತ್ತ ನಮ್ದು ಭಾರತೀಯ ಒಕ್ಕಲ್ತನ ಹುಟ್ಟಿದ್ದು ಆಕಳಲಿಂದ, ನಮ್ಮ ನಾಗರಿಕತೆ ಬೆಳೆದಿದ್ದ ಆಕಳಲಿಂದ. ಬಹಳ ಅದ್ಭುತ. ಅದರಲ್ಲಿ ಮನುಷ್ಯನಿಗೆ ಬೇಕಾಗಿದ್ದು ಅನುಕೂಲಕರವಾಗಕ್ಕೆ ಏನ್ ಬೇಕು, ಮನುಷ್ಯ ನಾಗರಿಕತೆಗೆ ಏನೇನು ಅನುಕೂಲತೆಗೆ ಹೇಳ್ಬೇಕು ಅದೆಲ್ಲ ನಮ್ಗೆ ಆಕಳ ಕೊಟ್ಟಾವ. ಅಷ್ಟು ಮಹತ್ವ. ಯಾಕಂದ್ರೆ ಕೃಷಿ ಆಕಳದಿಂದ ಬಂದರೆ ಈಗ ಒಂದು ಆಕಳ ಅದು ಕೃಷಿಗೆ ಎಷ್ಟು ಮಹತ್ವ ಅನ್ನೋದನ್ನು ಹೇಳ್ತೀನಿ. ಅಂದ್ರೆ ಭಸ್ಮ ಅಂದ್ರೆ ಪೂರಾ ಆಕಳದೇ ಯಾಕೆ ಯೂಸ್ ಮಾಡ್ಯಾರ ಅನ್ನೋದಕ್ಕೆ. ಕೃಷಿಗೆ ನಾವು ಪ್ರತಿ ವರ್ಷ ಬಿತ್ತೋದ್ರಲ್ಲಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ. ಪ್ರತಿ ವರ್ಷ ಬೆಳೆ
ಆಕಳ ಕೊಟ್ಟಿರ್ತಕ್ಕಂಥ ಗೊಬ್ಬರನೇ ನಾವು ಅದಕ್ಕೆ ಮತ್ತೆ ರೀಫ್ರೆಶ್ ಮಾಡ್ಬೇಕು. ಅಂದ್ರೆ ಮತ್ತೆ ಪುನಃ ಫಲವತ್ತತೆ ಮಾಡ್ಬೇಕಾದ್ರೆ ನಮ್ಗೆ ಆಕಳ ಸಗಣಿ ಬಹಳ ಮಹತ್ವ. ಅದಕ್ಕೆ ಅದು ಕೃಷಿಗೆ ಬಹಳ ಮಹತ್ವ. ಮತ್ತೆ ಅದು ಗಳೆ ಬಿತ್ತಲಿಕ್ಕ, ಗಳೆ ಹೊಡ್ಲಿಕ್ಕ, ನೇಗಿಲು ಹೊಡ್ಲಿಕ್ಕ ಹೋರಿ ಕೊಡ್ತಾರೆ, ಎತ್ತುಗಳು ಕೊಡ್ತವೆ, ಆಕಳೆ ಕೊಡ್ತವೆ. ಮತ್ತು ಅದರ ಹಾಲಿನಿಂದ ಬಹಳಷ್ಟು ಉತ್ಪನ್ನಗಳಾಗ್ತವೆ. ನಮ್ಮ ಕೌಟುಂಬಿಕ ಆರ್ಥಿಕ ಪರಿಸ್ಥಿತಿಗೆ ಬಹಳ ಅನುಕೂಲವಾದಂತ ಆರ್ಥಿಕ ವ್ಯವಸ್ಥೆಯನ್ನು ಮಾಡ್ಯಾರ. ನಮ್ಮ ಹಿಂದ ಈಗೆಲ್ಲ ಬಿಡ್ರಿ, ಎಲ್ಲ ಗ್ಲೋಬಲೈಸೇಷನ್ ಆಗ್ಯದ, ಎಲ್ಲ ಮಾರ್ಕೆಟಿಂಗ್ ಆಗ್ಯದ ಮತ್ ಬೇರೆ. ಆದ್ರೆ ಮೂಲವಾಗಿ ನಮ್ಮ ಹಿಂದಿನ ಒಂದೇ ತಲೆಮಾರಿನಿಂದ, ನಮ್ಮ ತಂದೆ ಮತ್ತು ತಾತನ ಹಿಡಿದು ತಲೆಮಾರಿಂದ ನಮಗೆ ಬದುಕಿಸಿದ್ದ ಆಕಳು ಬದುಕಿಸಿದ. ನೀವು ಮನ್ಯಾಗ ಆಕಳು ಒಂದಿತ್ತು ಅಂದ್ರ ಅದು ಹೊಟ್ಟೆ ತುಂಬಾ ಊಟ ಮಾಡ್ತಿರೋ ಮನ್ಯಾಗ. ಬರೇ ಇಟ್ಟು ಜೋಳದ ಹಿಟ್ಟಿದ್ರೆ ಸಾಕು, ಸಜ್ಜಿ ಹಿಟ್ಟಿದ್ರೆ ಸಾಕು. ಆಕಳದ ಹಾಲ, ಮಜ್ಜಿಗೆ, ಬೆಣ್ಣೆ, ತುಪ್ಪ ಅದೇ ಕಲ್ಸ್ಕೊಂಡ್ರೆ ಏನು ಕಿರಾಣಿ ಏನು ಅವಶ್ಯಕತೆನೇ ಇಲ್ರಿ. ಎಣ್ಣೆ ಬ್ಯಾಡ, ಖಾರ ಬ್ಯಾಡ, ಉಪ್ಪು ಬ್ಯಾಡ, ಏನ್ ಬ್ಯಾಡ. ಹಾಲ, ರೊಟ್ಟಿ, ಮೊಸರ, ರೊಟ್ಟಿ, ಅದು ನಮ್ಗೆ ಇಡೀ ಬದುಕನ್ನ ಕಟ್ಟಿಕೊಟ್ಟದ ಆಕಳು. ಅಷ್ಟೊಂದು ಅದರಲ್ಲಿ ವಿಶೇಷತೆ ಅದ. ಮತ್ತು ಎಲ್ಲದೂ ಆರೋಗ್ಯಕ್ಕೆ ಬಹಳ ಮಹತ್ವ. ನೀವು ಆಕಳದ ಯಾವುದೇ ಪ್ರಾಡಕ್ಟ್, ಹಾಲು ಊಟ ಮಾಡ್ರಿ, ಮೊಸರು ಊಟ ಮಾಡ್ರಿ, ಬೆಣ್ಣೆ, ಅಂದ್ರೆ ಒರಿಜಿನಲ್ ಇದ್ದೀವ್ರಿ. ಈಗ ಡೈರೆಕ್ಟ್ ಸಿಗವಲ್ಲ. ಒರಿಜಿನಲ್ ಏನು ನಮ್ಮ ದೇಶಿ ತಳಿ ಆಕಳವ, ಅದರಲ್ಲಿ ನೈಸರ್ಗಿಕವಾಗಿ ಅಂತ ಗುಣ ಅವ. ಅದಕ್ಕೆ ಆಕಳ ಮಹತ್ವವಾಗಿದ್ರು. ಅದು ಈಗೆಲ್ಲ ಅದ್ರದ್ದು ಅವಶ್ಯಕತೆ ಇಲ್ಲ. ಈಗ ಒಕ್ಕಲ್ತನ ಯಾರು ಎತ್ತಿಲೆ ಮಾಡ್ತಾ ಇಲ್ಲ. ಹಾಲು ಮನ್ಯಾಗ ಆಕಳೆ ಕಟ್ಬೇಕಂತಿಲ್ಲ. ಈಗೆಲ್ಲ ಸ್ಯಾಲ್ರಿ ಎಲ್ಲ ಸಾಕಷ್ಟು ರೊಕ್ಕ ಬರಳಿಗಿ ಅಲ್ಲಿ ಮಾರ್ಕೆಟ್ನಾಗ ಸಿಗ್ತಾ ಆಕಳ ಕಟ್ಟಬೇಕು. ಆಕಳು ಕಟ್ಟಿ ಅದ್ರದ್ದು ಹಾಲು ಯಾರು ಅದಕ್ಕೆ ಮೇವು ಹಾಕಿ ಅದಕ್ಕೆಲ್ಲ ಸಗಣಿ ಬೆಳೆದು ಅದ್ರ ಹಾಲು ಯಾರು ಊಟ ಮಾಡ್ಬೇಕು? ಅದಕ್ಕೆ ನಮ್ಮ ಆರೋಗ್ಯ ಹೋಗ್ಯದ್ರಿ. ಆಕಳ ಪ್ಯೂವರ್ ಹಾಲು ಊಟ ಮಾಡ್ಲಾರ್ದಕ್ಕೂ ನಮ್ಮ ಆರೋಗ್ಯ ಹಾನಿ ಆಗ್ಯದ. ಆಕಳ ಇತ್ತಂದ್ರೆ ಅದು ಹೆಲ್ದಿ ಇರ್ತಿರಿ ಮನ್ಯಾಗ ಮನುಷ್ಯರು. ನಿಮ್ದು ಆಕಳ ಸಗಣಿಲಿಂದೇ ಮನಿ ಸಾರಿಸ್ತಿರುವಾಗ, ಆಕಳ ಸಗಣಿಲಿಂದೇ ಗೋಡಿಗಳೆಲ್ಲ ಸಾರಿಸ್ತಿರ. ಗೋಮೂತ್ರ ಸಿಂಪರಣೆ ಮಾಡ್ತಿರಲ್ಲ ಅದ್ರದಾಗ. ಅದಕ್ಕೆ ಪೂಜೆಯಲ್ಲಿ ಪಂಚಾಮೃತ ಅಂದ್ರೆ ಏನ್ರಿ? ಗೋಮಯ, ಗೋಮೂತ್ರ, ತುಪ್ಪ, ಹಾಲ, ಮೊಸರು, ಇವು ಪಂಚಾಮೃತ. ನಾವು ಇವತ್ತಿನ ಶರಣ ಸಂಸ್ಕೃತಿದಾಗೂ ಪಂಚಾಮೃತ ಪೂಜೆಯಲ್ಲಿ ಅಸ್ತಿತ್ವದ ಗೋಮಯದಲ್ಲಿ ಇಷ್ಟೆಲ್ಲ ಪವಿತ್ರತೆ ಇದರಿಂದ ಅದು ಉಳಿಬೇಕದು ಅಂತ ತಿಳಿದ್ರು ಆ ಆಕಳ ಸಗಣಿಲಿಂದ ವಿಭೂತಿ ಮಾಡ್ತಾರೆ. ಮತ್ತ ಏನು ಕಲ್ಸಲ್ರಿ, ಅದು ಬೆಳಗಾಗ್ತದೆ. ನಾವು ವಿಭೂತಿ ಮಾಡ್ತೀವಲ್ಲ, ನಾವು ಆಕಳ ಸಗಣಿ ಇಡ್ತಾರ, ಅದಕ್ಕೆ ತೆಳಗ್ ಬೆಡ್ ಅದ. ಅಲ್ಲಿಂದ ಮತ್ತೊಂದ್ ಕಡೆ ಬೆಡ್ ಇದ್ದಲ್ಲಿ ಅದು ಒಣಗಿಸ್ತೇವ್ರಿ ಸಗಣಿ. ಅಲ್ಲಿ ಒಣಗ್ತದೆ. ಏನು ಅಂದ್ರೆ ಮಣ್ಣು ಹತ್ತಲ್ಲ, ಅದು ಸರಿಯಾಗಿ ಬೂದಿ ಮಾಡಿ, ಸುಟ್ಟು ಬೂದಿ ಮಾಡಿ ಅದಕ್ಕೆ ಮತ್ತೆ ಪ್ರೊಸೆಸ್ ಅದ್ರಿ. ನೀರಾಗ ನೆನೆಯಕ್ಕೆ ಇಡ್ಬೇಕು, ಅದೊಂದು ವಾರಗಟ್ಲೆ ನೆನೆಯಕ್ಕೆ ಇಟ್ಟು ಮತ್ತೆ ಅದಕ್ಕೆ ಸೋಸಿ ಅದಕ್ಕೊಂದು ಪ್ರೊಸೆಸ್ ಅದ. ಅದು ರೀತಿ ಬೇರೆ. ಹಿಂಗ ಪ್ಯೂವರ್ ಅದು ತೆಗೆದ್ರೆ ಪ್ಯೂವರ್ ಬೆಳ್ಳಗ್ ಬರ್ತಾರೆ. ಪ್ಯೂವರ್ ಬೆಳ್ಳಗ್ ಬರ್ತದೆ. ಅದು ನ್ಯಾಚುರಲಿ ಅವ್ರಿಗೆ ಏನು ಮಿಕ್ಸ್ ಇಲ್ಲ. ಬೆಳ್ಳಕ್ ಕಾಣಬೇಕಂತ ಏನು ಮಿಕ್ಸ್ ಮಾಡಲ್ಲ. ಒಮ್ಮೆ ಸುಟ್ಟಿ ಬೂದಿದೆಲ್ಲ ಸೋಸಿ ಒಮ್ಮೆ ಅದಕ್ಕೆ ಆಕಾರ ಮಾಡಿ ಅದಕ್ಕೆ ಮತ್ತೊಮ್ಮೆ 15 ದಿನ ನೆಳ್ಳಲ್ಲಿ ಒಣಗಿಸಿ ಮತ್ತೆ ಸುಟ್ಟಿವಿ ಅಂದ್ರೆ ಪ್ಯೂವರ್ ಬೆಳಗ್ ಬರ್ತದೆ. ಒನ್ ಟೈಮ್ ಸುರುವಿನ ಬೂದಿ ಕಪ್ಪು ಬರ್ತಾರೆ, ಪ್ಯೂವರ್ ಕಪ್ ಇರ್ತದೆ, ಕಪ್ಪು ಬರ್ತದೆ. ಆಮೇಲೆ ಅದು ಮತ್ತೆ ರಿಪೀಟ್ ಮತ್ತೆ ಕುಳ್ಳಾಗ ಸುಡ್ಬೇಕ್ರಿ. ಅದು ಮತ್ತೊಂದ್ ಸಾರಿ ಬಿಟ್ಟರೆ ಇದಕ್ಕಿಂತ ಮಸ್ತ್ ಬೆಳ್ಳಗ್ ಪ್ಯೂವರ್ ಬರ್ತದೆ. ಅದರಲ್ಲಿ ಆ ವಿಶೇಷತೆ ಗುಣ. ಮತ್ತು ಆಕಳ ಸಸ್ಯಾಹಾರಿ ಇರೋದ್ರಿಂದ ಎಷ್ಟು ಬೇಕಾದಷ್ಟು 100 ಸಾವಿರಾರು ತಪ್ಪಲುಗಳನ್ನು ತಿಂದು ಅದ್ರದ್ದೇನು ಸಗಣಿ ಬರ್ತಲ್ರಿ, ಆ ಎಲ್ಲ ತಪ್ಪಲದ ಔಷಧಿ ಗುಣ ಅದ್ರಾಗಿರ್ತದೆ. ಮತ್ತು ಕೃಷಿ ಸಲಕಂತೂ ಹೇಳಿ ಮಾಡಿಸಿದ್ದದ. ನೀವು ಗೋಮೂತ್ರ ಬೆಳಿಗ್ಗೆ ಸಿಂಪರಣೆ ಮಾಡಿದ್ರ ಬಹುತೇಕ ಪೆಸ್ಟಿಸೈಡ್ಸ್ ಹೊಡೆಯೋ ಅವಶ್ಯಕತೆ. ನಮ್ ಹಿಂದಿನ ಹಿರಿಯರೆಲ್ಲ ಸ್ಟೋರೇಜ್ ಇರ್ಲಿಲ್ಲ ಅವಾಗ. ಹಿಂಗೆಲ್ಲ ವೇರೌಸ ಅಲ್ಲಿ ಇಲ್ಲಿ ಮೆಡಿಸಿನ್ ಇಟ್ಟು, ಪ್ರಿಸರ್ವೇಟಿವ್ಸ್ ಇಟ್ಟು ನಾವು ಸ್ಟೋರೇಜ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವಾಗ ಏನ್ರಿ, ಒಂದ್ ಬುಟ್ಟಿ ನೇಯ್ತಿದ್ರು, ಬುಟ್ಟ್ಯಾಗ ದಾಣಿ ಇಟ್ಟು ಮ್ಯಾಲ ಆಕಳ ಸಗಣಿ ಮತ್ತು ಗೋಮೂತ್ರ ಕಲ್ಸಿ ಪೇಸ್ಟ್ ಮಾಡಿಬಿಟ್ರಂದ್ರೆ 4 ವರ್ಷ ಇಟ್ಟರು ಏನಾಗ್ತಿಲ್ಲ, ಹುಳ ಆಗ್ತಿಲ್ಲ. ಈ ತರ ಸ್ಟೋರೇಜ್ ಸಿಸ್ಟಮ್ ಅಂದ್ರೆ ಒಟ್ಟಾರೆ ಮನುಷ್ಯನ ಸಂಸ್ಕೃತಿಗೆ, ಅಂದ್ರೆ ಮನುಷ್ಯನ ನಾಗರಿಕತೆಗೆ, ಕೌಟುಂಬಿಕ ಜೀವನಕ್ಕೆ ಮತ್ತು ಆರ್ಥಿಕತೆಗೆ ಬಹಳಷ್ಟು ಕೊಡುಗೆಯನ್ನ ಆಕಳ ಕೊಟ್ಟವ. ಅದಕ್ಕೆ ಅಷ್ಟು ಮಹತ್ವ. ಆದ್ರೆ ಈಗ ಅನಿವಾರ್ಯ ಆಕಳ ಬಿಜೆಪಿ ಆಗ್ಯದ, ಕುರಿ ಕಾಂಗ್ರೆಸ್ ಆಗ್ಯದ, ಅದು ಮಾತು ಬೇರೆ. ಅಂದ್ರೆ ಈ ತರ ಅದ್ರ ಮಹತ್ವ ಅದ. ಅದಕ್ಕೆ ಆಕಳ ಸಗಣಿಯಿಂದ ಮಾಡಿರ್ತಕ್ಕಂಥ ಭಸ್ಮನೆ ನಾವು ಯೂಸ್ ಮಾಡಿದ್ರ ಅದು ಎಲ್ಲದಕ್ಕೂ ಉಪಯೋಗ. ಮತ್ತೆ ಸ್ಕಿನ್ ಡಿಸೀಸ್ ಬರಲ್ರಿ. ನಿಮ್ಗೆ ಯಾವುದೇ ಸ್ಕಿನ್ ಡಿಸೀಸ್, ಮೈ ತುಂಬ ಯಾಕೆ ಭಸ್ಮ ಹಚ್ಚೋದು?
ಅವು ಚಕ್ರಗಳ ಮುಖಾಂತರ ಒಟ್ಟು ಅವ್ರು ಹೇಳ್ಯಾರ, ಅದು ನಂಗೆ ಬರ್ಲದು. ಅದು ನೀವು ಎಲ್ಲ ಅಂದ್ರೆ ಮೈ ತುಂಬಾ ಅದು ಭಸ್ಮ ಹಚ್ಬೇಕಂತ ಭಸ್ಮದಾನ ಹೇಳ. ನೀವು ಟೆಸ್ಟ್ ಮಾಡಿ ನೋಡ್ರಿ, ಪ್ಯೂರ್ ಆಕಳ ಸೆಗಣಿ ಇದು ಮೈ ತುಂಬಾ ಭಸ್ಮ ನೀವು ಹಚ್ಕೊಂಡು ಮಕ್ಕಳು ನಿಮ್ ಚಳಿನೂ ಬಿಡಲ್ಲ. ಪ್ರಾಯೋಗಿಕವಾಗಿ ಮಾಡ್ರಿ, ನೀವು ಸುಮ್ಮನೆ ಹೇಳ್ತೀನಂತ ಬೂದಿ ಹಚ್ಚ ಇಲ್ಲ, ಬೂದಿ ಅದರಲ್ಲಿ ಅದು ಗುಣ ಇರ್ತದ್ರಿ. ಪೂರ 100% ಅದು ಏನು ಬೂದಿ ಏನು ಇರಲ್ಲ ಅಂತಲ್ಲ, ಅದನ್ನು ಗುಣ ಇರ್ತದ್ರಿ. ಚಿತಾಭಸ್ಮ ಅಂತ ಯೂಸ್ ಮಾಡ್ತಾರ್ರಿ, ಹೆಣಗಳ ಸುಟ್ಟಿದ ಭಸ್ಮ ಅಂತ ಯೂಸ್ ಮಾಡ್ತಾರೆ. ಈ ಕಾಶಿಯಲ್ಲಿ ಹೋದ್ರೆ ನೀವು ಚಿತಾಭಸ್ಮ ಯೂಸ್ ಮಾಡ್ತಾರೆ ಬಾಳ. ನಾವು ಪದ್ಧತಿ ಅವ್ರವ್ರ ಪದ್ಧತಿ ಬೇರೆ, ಅದೇ ಅದ್ರ ಮೇಲೆ ನಂಬಿಕಿಲ್ಲ ಮತ್ ಬೇರೆ. ಅಂದ್ರೆ ಇವು ಔಷಧಿ ಗುಣಗಳವ್ರ ಇದ್ರಾಗ, ಅದಕ್ಕೆ ಇದನ್ನೇ ಯೂಸ್ ಮಾಡೋದು. ಅಂತದ್ ಸಿಕ್ಕರ ಯೂಸ್ ಮಾಡ್ರಿ. ಇಲ್ಲಾಂದ್ರೆ ಕೆಲವೊಂದು ಕಲ್ಲಿನ ಪೌಡರ್ ಅವರಿ ನೀವು ಹಣಿಗೆ ಹಚ್ಚಿ ಗುಡಿಗಳದಾಗ ಸಿಗ್ತಾವಲ್ರಿ, ನಿಮ್ಗೆ ಸ್ಕಿನ್ ಡಿಸೀಸ್ ಬರೋ ಚಾನ್ಸಸ್ ಅದ. ಅಚಾನಕ್ ಮಕ್ಕಳು ನೀವು ಅಂತ ವಿಭೂತಿ ಮನೆಗೆ ಏನಾದ್ರೆ ತಿಂದು ಅಂದ್ರ ಆ ಮಕ್ಕಳಿಗೂ ಡಿಸೀಸ್ ಬರೋ ಚಾನ್ಸಸ್. ಅದಕ್ಕೆ ಪ್ಯೂರ್ ಇದ್ದಿದ್ದು ಯೂಸ್ ಮಾಡಿಲ್ಲ, ಮನೆಗೆ ವಿಭೂತಿನೇ ಇಡ್ಬೇಡ್ರಿ. ನನ್ ಕೇಳ ಪ್ಯೂರ್ ಸಿಗ್ತದ. ಯಾಕೆ ಸಿಗಲ್ಲಾಗ್ಯದಂದ್ರಿ, ಈಗ ನಾವು ಮಾಡ್ತೇವ್ರಿ, ಹೈರಾಣಾಗಿ ಮಾಡ್ತೇವೆ. ಅದಕ್ಕೆ ದನ ಕಾಯೋದು ಎಷ್ಟು ಕಷ್ಟ ಅದ, ಅವಕ್ಕೆ ಮೇವ ಈಗಿನ ಕಾಲದಾಗಲೇ ಬಹಳ ಕಷ್ಟ ಆಗಿದ್ರಿ. ನಾವು ದನ ಮೇಂಟೈನ್ ಮಾಡೋದು, 4 ಮಂದಿಗೆ ಹೆಣ್ಮಕ್ಳಿಗೆ ಲಗ್ನ ಆಗ್ಬೇಕು, ದನ ಕಟ್ಬಾರ್ದು ನಂಗೆ. ಅಂದ್ರೆ ಅದು ಮೇಂಟೈನ್ ಮಾಡ್ಬೋದು, ಇದು ಮೇಂಟೈನ್ ಮಾಡೋದಾಗಲ್ಲ. ಆ ಥರ ಅಷ್ಟು ಕಷ್ಟ ಅದು. ಅಷ್ಟು ಕಷ್ಟ ಇದ್ದು ನಾವು ಎಲ್ಲ ತಯಾರು ಮಾಡಿ ಪ್ಯೂರ್ ಮಾಡಿ ಕೊಡ್ತೇವ್ರಿ. ಅವ್ರು 20 ರೂಪಾಯಿ ಅಂತ ಕೇಳ್ತಾರ್ರಿ, ಫ್ರೀ ಕೊಡೋದ್ ಕೇಳ್ತಾರ. ನಮ್ಗೆ ಹೆಂಗ ಆಗ್ತದ್ರಿ? ಮಠದ ಕೆಲಸ ಮಾಡೋದು ಅವ್ರಿಗೆ ಮಠದ ಸ್ವಾಮಿಗಳು ಕೊಡ್ತಾರ. ಮಠದಂದು ನಮ್ಮಂತವ್ರ ಮೇಲೆ ಪುಕ್ಷಟೆ ಇಸ್ಕೊಂಡು ಒಂದ್ 500 ರೂಪಾಯಿ ಅವ್ರಿಗೆ ಪಾದಕ್ಕಿಟ್ಟು ನಮಸ್ಕಾರ ಮಾಡಿ ಒಂದು 20 ತರ್ತಾರ್ರಿ ಅವ್ರು. ನಮ್ಮಲ್ಲಿ 100 ರೂಪಾಯಿ ಕೊಡ್ತೋಳಲ್ಲ. ಅವ್ರು ಸುಮ್ನೆ ಎಲ್ಲ ಸ್ವಾಮಿಗಳು ಬಹಳ ಮಂದಿ ನಮ್ ಪುಕ್ಷಟೆ ಕೇಳವ್ರಿ. ಅದ ಪುಕ್ಷಟೆ ಅಷ್ಟು ಕೊಡ್ರಿ, ಇಷ್ಟು ಕೊಡ್ರಿ, ಎಲ್ಲಿಗ್ ಕೊಡ್ಬೇಕ್ರಿ? ಅವ್ರು ಒಂದ್ ಸೂಡು ಕಣಿಕೆನೂ ಕೊಡಲ್ಲ ನಮ್ಗೆ, ದನಕ್ ಮೇವ್ ಹಾಕಲ್ಲ. ಎಲ್ಲ ಹಿಂಗ್ ಬರಗಾಲದ ಗೊತ್ತಂದ್ರೆ ಎಲ್ಲರೇ ಒಂದ್ 5,000 ರೂಪಾಯಿ ಕೊಟ್ಟಿ ಇಂಥ ಸ್ವಾಮಿಗಳು 5,000 ಗೋ ರಕ್ಷಣೆಗಾಗಿ ಕೊಟ್ರು. ಪೇಪರ್ 2 ಸಾರಿ ಫ್ರಂಟಿಗೆ ಇಸು ಪೇಪರ್ನಾಗ ಬರಪ್ಲೆ ಅಂತ ಸ್ವಾಮಿಗಳೇ ಇರೋದ್ರಿ. ಅದಕ್ಕಿಂತ ಅಂದ್ರೆ ಇದು ಪ್ರೋತ್ಸಾಹ ಮಾಡರ ಇಂಥ ಉದ್ಯೋಗನು ಉಳಿತಾವ್ರಿ. ಇವೆಲ್ಲ ಸಿಗ್ತಾವ ನಮ್ಗೆ. ಇಲ್ಲಾಂದ್ರೆ ಅದೇನು ಬೆಳ್ಳ ಕಲರ್ ವಿಭೂತಿ ಅಂತ ಹಚ್ಕೊಳ್ಳೋ. ಯಾಕಂದ್ರೆ ಅದು ವಿಭೂತಿ ಹಚ್ಕೊಳ್ಳೋ ಒಳಗೆ ನಾವು ಸುಟ್ಕೊಂಡಿಲ್ವಿ, ಅದು ಹಚ್ಕೊಳ್ಳೋ ವಿಭೂತಿನೂ ಒರಿಜಿನಲ್ಲ, ನಮ್ಮ ಒಳಗನು ಒರಿಜಿನಲ್ ಇಲ್ಲ. ಹಿಂಗಾಗ್ಬಿಡ್ತಾರೆ. ಅದಕ್ಕೆ ಯಾವುದೇ ಅವ್ರು ಹೇಳ್ರಿ ವಿಭೂತಿ ಹಚ್ಕೊಂಡ್ರೆ ಗೌರವ ಸಿಗ್ತದೆ, ಸತ್ಯ ಅದರಿ ಮಾತು. ನನ್ನ ಮಗಳು ಸೆಂಟ್ರಲ್ ಯೂನಿವರ್ಸಿಟಿಗೆ MA ಇದ್ದಾಗ್ರಿ, ಅಲ್ಲೆಲ್ಲ ಸೆಂಟ್ರಲ್ ಯೂನಿವರ್ಸಿಟಿ ಅಂದ್ರೆ ದೇಶದಿಂದ ಎಲ್ಲಾ ಹುಡುಗರು ಇರ್ತಾವ್ರಿ, ಎಲ್ಲಾ ರಾಜ್ಯದ ಹುಡುಗರು ಬಂದಿರ್ತಾವಲ್ಲಿ. ಇನ್ನು ನಮ್ಮ ಮಕ್ಕಳಿಗೆ ಅವ್ರು ಏನ್ ಪೂಜೆ ಮಾಡ್ಲಿ ಬಿಡ್ಲಿ ಅದ ಅವ್ರ ಪರ್ಸನಲ್ ಇದಕ್ ಹೋಗಲ್ರಿ. ವಿಭೂತಿ ಮಾತ್ರ ದಿನ ಹಚ್ಬೇಕಂತ ಒಂದು ರೂಲ್ಸ್ ಮಾಡಿದ್ರು. ನಮ್ಮ ಮಗಳು ದಿನಾ ವಿಭೂತಿ ಹಚ್ಕೊಂಡು ಕಾಲೇಜ್ ಕೊಡ್ತದ್ರಿ. ದಿನಾ ವಿಭೂತಿ, ಆ ವಿಭೂತಿಲಿಂದ ಬೇರೆ ಬೇರೆ ಕೋರ್ಸ್ ಇದ್ದೀವು, ಬೇರೆ ಇದ್ದೀವ್ರು ದೋಸ್ತರಾಗಿ ಏನ್ ಹಚ್ಕೋತೀರಿ ಚಂದ ಕಾಣತ್ ಅಂತ ಹೇಳಿ ನಮ್ಮ ಮನೇದ ಒಂದು 5-6 ಹುಡುಗರು ವಿಭೂತಿನೂ ಒಯ್ದವ್ರಿ ಹಚ್ಕೊಳಕ್. ಅದ್ರ ಆ ವಿಭೂತಿಲಿಂದ ಪರಿಚಯ ಹೇಳ್ರಿ, ಅಲ್ಲಿ ಪರಿಚಯ ಅಂದ್ರ ಆ ವಿಭೂತಿ ಹಚ್ಕೊಳ್ಳೋದ್ರಿಂದ ಅಷ್ಟು ಮುಖಕ್ಕೆ ಲಕ್ಷಣ ಬರ್ತವ್ರಿ. ಮತ್ತ ನಾವು ವಿಭೂತಿ ಹಚ್ಕೊಂಡೇವಂದ್ರ ನಮ್ಮಲ್ಲಿ ವಿಭೂತಿ ಹಚ್ಕೋತೇವಪ್ಪ ಒಂದ್ ಸ್ವಲ್ಪ ಅಂತದಿರ್ತಾವ, ಸುಮಾರು ಕೆಲಸ ಮಾಡ್ಬಿಡೋದ ಗುಣನೂ ಬಂದ್ಬಿಡುತ್ತೆ ಆಟೋಮೆಟಿಕ್, ನಾವೇನು ವಿಚಾರ ಮಾಡ್ಲಾರ್ದೇನೆ. ಅದಕ್ಕೆ ಇವೆಲ್ಲ ಆಚರಣೆ. ರುದ್ರಾಕ್ಷಿದನು ಹಂಗೆ ಅದ, ಈ ವಿಭೂತಿನೂ ಹಂಗೆ. ಇವೇನು ಅಷ್ಟಾವರಣಗಳ ಎಲ್ಲವ ಅವೆಲ್ಲ ಬಹಳ ಮಹತ್ವ ರೀ. ಅದರಲ್ಲಿ ವಿಭೂತಿ ಯಾಕೆ ಮಹತ್ವ ಅಂದ್ರೆ ನಾವು ರೆಗ್ಯುಲರ್ ಆಗಿ ಸರಳಾಗಿ ಯೂಸ್ ಮಾಡ್ತಕ್ಕಂಥ ಸಾಧನೆ ಇದು. ನಾವ್ ಏನೂ ಮಾಡಿಲ್ಲ ಅಂದ್ರೆ ಮುಂಜಾನೆ ವಿಭೂತಿ ಹಚ್ಚಿ ಹೊರಗೆ ಹೋಗಿ ಪೂಜೆ ಮಾಡೋದಲ್ಲೇ ಟೈಮ್ ಇಲ್ಲ, ಎಲ್ಲೋ ಹೋಗೋದ್ರಿ, ವಿಭೂತಿ ಹಚ್ಚರ್ ಸಾಕು. ಲಿಂಗಕ್ಕೆ ತೋರಿಸಿ ವಿಭೂತಿ ಹಚ್ಚರ್ನು ನಮ್ಗೆ ಅದ್ರದ್ದು ಫೀಲಿಂಗ್ ಇರ್ತದ. ಈಗ ನಾವೊಂದು ಸಾತ್ವಿಕತೆ ಫೀಲಿಂಗ್ ಬರ್ತದೆ. ನಿಜವಾಗ್ಲೂ ಸತ್ಯ ಅದಾವ, ಸಾತ್ವಿಕತೆ ಫೀಲಿಂಗ್ ಬರ್ತದ. ಮತ್ತು ಒರಿಜಿನಲ್ ಹಚ್ಚರ್ ಬರ್ತದ್ರಿ. ನೀವು ಒರಿಜಿನಲ್ ವಿಭೂತಿ ಹಚ್ಕೊಂಡು ಹೊರಗೆ ಹೋಗಿ ನೋಡ್ರಿ, ಅಲ್ಲಿ ಸಂತ್ಯಾಗ ಸಿಗ್ತಾವಲ್ರಿ ಅವು ಇದು ಬಿಳಿ ವಿಭೂತಿ, ಅವು ಹಚ್ಕೊಂಡ್ ನೋಡ್ರ ಅದು ಒಂಥರ ಬ್ಯಾರೇನೆ ಅನಿಸ್ತದ, ಮನುಷ್ಯನ ವ್ಯಕ್ತಿತ್ವನೇ ಬೇರೆ ಅನಿಸ್ತದ ಹಚ್ಕೊಂಡು. ಇದು ವಿಭೂತಿದಾಗ ನಮ್ ಹತ್ತದ. ಯಾರು ನೀವ್ ಗೊತ್ತಾದ್ ನೀವ್ ಹಚ್ಕೊಂಡ್ ನೋಡ್ರಿ ನೀವು. ಈಗ ನಮ್ಮ ವಿಭೂತಿ ಯೂಸ್ ಮಾಡ್ರಿ ನೀವು, ಅದ್ರದ್ದು ಇದನ್ನೇ ಬೇರೆ ಇರ್ತದೆ, ಕಲರ್ ಅದ್ರದ್ದು ಅಟ್ರಾಕ್ಷನ್ ಬೇರೆ ಇರ್ತದೆ. ಅದ್ರಾಗ ಮತ್ತ ಕ್ರಿಯಾಗಟ್ಟಿ ಅಂತ ಮಾಡ್ತೇವ್ರಿ. ಕ್ರಿಯಾಗಟ್ಟಿ ಅಂದ್ರೆ ಇವೇ ಸಾದಾ ಗಟ್ಟಿ ಒಡೆದು ಪುಟ್ಟಿ ಅದಕ್ಕೆ ಸೋಸಿ ಮತ್ತ ಅದಕ್ಕೊಂದು ಪ್ರೊಸೆಸ್ ಅದ. ಅದು ಮಾಡಿ ಮತ್ತೆ ಅದು ವಜ್ಜಿ ಇರ್ತದ, ವೇಟ್ ಇರ್ತದ. ವೇಟ್ ಇದ್ದಿದ್ದು ಕ್ರಿಯಾಗಟ್ಟಿ ರೀ. ಬಹಳ ಮಂದಿ ವೇಟ್ ಅದು ಇದು ಕ್ರಿಯಾಗಟ್ಟಿ ಅಂತ ಕೊಡ್ತಾರ್ರಿ. ಅದ್ರೊಳಗೂ ಅದೇ ಕಲ್ಲೇ ಮಿಕ್ಸ್ ಮಾಡಿರ್ತಾರ, ಕಲ್ಲಿನ ಪೌಡ್ರೆ ಮಿಕ್ಸ್ ಮಾಡಿರ್ತಾರ, ಸ್ವಲ್ಪ ಬೂದಿ ಹಾಕಿರ್ತಾರ್ರಿ. ಒಲೆನ್ ಬೂದಿ ಈ ಶಿವ ಮಂದಿರ ಕಡೆ ಎಲ್ಲ ಬಹಳ ಮಂದಿ ವಿಭೂತಿ ಮಾಡಕ್ ಕಲ್ತವ್ರು ಏನ್ ಮಾಡ್ತಾರ್ರಿ, ಒಲೆನ್ ಬೂದಿಲಿಂದ ವಿಭೂತಿ ಮಾಡಿ ಕೊಡ್ತಾರ. ಇದು ಬೂದಿದೆ ಅದಂತ ಕೊಡ್ತಾರ್ರಿ, ಅವ್ರು ಆಕಳ ಸಗಣಿದೆ ಅಂತ ಕೊಡ್ತಾರ. ಇದು ಸ್ವಲ್ಪ ಬಾಳ ಉದುರು ಬಂತು ಕಪ್ಪು ಬಂತು ಅಂದ್ರೆ ಒಲೆನ್ ಬೂದಿದ್ ಇರ್ತವ್ರಿ. ಕಟ್ಟಿಗೆ ಕುಳ ಏನ್ ಕುಳುನು ತಂದಿರ್ತಾರ್ರಿ, ಕಾಡ್ನೇನ್ ಕುಳು ತಂದಿರ್ತಾರ. ಅದು ಎಮ್ಮಿ ಇರ್ತದೋ ಆಕಳದ ಇರ್ತದೋ ಏನ್ ಇರ್ತದ್ರಿ. ಎಲ್ಲಾನು ಎಮ್ಮಿದ್ ಯಾಕೆ ಯೂಸ್ ಮಾಡ್ಬಿಡ್ತಾರೆ, ಎಮ್ಮಿ ಎಲ್ಲಾ ತಿಂತಾವ, ಹೊಲಸ್ ತಿಂತದ, ಎಲ್ಲ ತಿಂತಾವ.
ಅದಕ್ಕೆ ಎಮ್ಮಿದು ಯೂಸ್ ಮಾಡೋದು. ಇಲ್ಲಿ ಅಲ್ಲಿ ಹೊಲಸು ಗುಣ ಇರ್ತದ ಅಂತೇಳಿ ಅದಕ್ಕೆ ಎಮ್ಮಿದು ಯೂಸ್ ಮಾಡೋದು. ಆಕಳ ಹೊಟ್ಟೆ ಹುಲ್ಲು ಬಿಟ್ರೆ ಬೇರೆ ಅದೇನು ಮುಟ್ಟಲ್ರಿ. ಮನುಷ್ಯರು ತಿನ್ನಂತದ ದಾಣಿ ಹಾಳ ಇಂಥವ್ ತಿಂತದ, ಅದ್ರ ಬೇರೆ ಬೇರೆ ತಿನ್ನೋದು, ಹೊಲಸು ತಿನ್ನಲ್ಲ. ಅದಕ್ಕೆ ಬಹಳ ಮಹತ್ವ ರೀ ವಿಭೂತಿದು. ವಿಭೂತಿ ಒರಿಜಿನಲ್ ಯೂಸ್ ಮಾಡ್ರಿ. ನೀವು ಪೂಜೆ ಮಾಡ್ಲಿಲ್ಲ ಅಂದ್ರೆ ಸಾಕು, ಒರಿಜಿನಲ್ ವಿಭೂತಿ ಹಚ್ಕೊಂಡ್ರೆ ಮನಸ್ಸು ಶುದ್ಧಿ ಹಾಕೋತ. ನಮ್ಮ ಅವಾಗ ಕೂಡ ನೀವು ವಿಭೂತಿ ಹಾಕೊಂಡು ಹೊರಗೆ ಹೋದೆ ಅಂದ್ರೆ ಅದು ಅಟ್ಲೀಸ್ಟ್ ಫೀಲಿಂಗ್ ಬರೇ ಬರ್ತವೆ. ನಾವು ವಿಭೂತಿ ಹಚ್ಕೊಂಡೇನಪ್ಪ, ಸ್ವಲ್ಪ ಮೋಸ ಮಾಡಬಾರ್ದು, ಸ್ವಲ್ಪ ಸುಳ್ಳು ಹೇಳಬಾರ್ದು. ಸ್ವಲ್ಪ 100 ಸುಳ್ಳು ಹೇಳ್ತಿದ್ರೆ ಒಂದು 10 ಸುಳ್ಳಾರೆ ಕಮ್ಮಿ ಮಾಡ್ತಾನೆ ಡೆಫಿನೆಟ್ಲಿ ವಿಭೂತಿ ಹಚ್ಕೊಂಡು. ವಿಭೂತಿ ಹಚ್ಕೊಂಡ್ರು ಒರಿಜಿನಲ್ ಅದಕ್ಕೆ ಅದು ಮಹತ್ವ ಅದ ರೀ ಅದ್ರಾಗ. ಅದಕ್ಕೆ ರುದ್ರಾಕ್ಷಿನೂ ಹಂಗೆ ಅದ ರೀ. ರುದ್ರಾಕ್ಷಿದನು ಅದ್ರದ್ದು ರುದ್ರಾಕ್ಷಿ ಹಾಕೊಂಡಿವಿ ನಾವು, ನಮ್ಮದು ಏನೋ ಜ್ಞಾನಿಗಳ ತರ ಇರ್ತೇವೆ, ಅಂತೆಂತವು ಕೆಟ್ಟ ವಿಚಾರ ಬಿಹೇವ್ ಮಾಡಬಾರ್ದನಂತ ಗುಣನೂ ಬರ್ತದೆ. ವಿಭೂತಿನೂ ಇಲ್ಲ, ವಿಭೂತಿ ಎಲ್ಲಾರು ಹಚ್ಕೋತಾರ್ರಿ, ಬಾಳ ಮಂದಿ ಹಚ್ಕೋತಾರ. ನಮ್ಮಲ್ಲಿ ಎಷ್ಟೋ ಮಂದಿ ಒಯ್ತಾರ್ರಿ, ನಮ್ಗ ಕೊಡ್ರಿ ಅದು ಹಚ್ಕೋತಿ ಅಂತ ಒಯ್ತಾರ, ನಮ್ಮಲ್ಲಿ ಒಯ್ತಾರ. ಅದು ಮಾಡದೇ ದೊಡ್ಡದ್ರೆ ಕಾಸ್ಟ್ ಗೀಸ್ಟ್ ಹೇಳರ್ ಮತ್ತೆ ಯಾರು ತೊಳಕ. ಈ ತರ ಎಲ್ಲ ವಿಭೂತಿ ಇದ್ದಾರೆ. ಇಲ್ಲ ಅವ್ರ ಒಂದು ಇದ್ರದ್ದು ಧ್ಯಾನ ಮುದ್ರಾ ಹೇಳಿದ್ರಲ್ರಿ, ಇದು ಇದು ರುದ್ರಾಕ್ಷಿ ಏನು ಮಾಲೆ ಇರ್ಲಿಲ್ಲ ಅಂದ್ರು ನಿಮ್ಗೆ ಅಲ್ಲಿ ಅಂದ್ರು ಇದು ಧ್ಯಾನ ಬಹಳ ಚಲೋ ಅದ್ರಿ. ಇದು ನಿಮ್ ಸಂಖ್ಯೆಕ್ರಿ. ಇದು 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 ಸೆಂಟ್ರಿ. ಈ ಬಳಿಲಿ ಸ್ಟಾರ್ಟ್ ಮಾಡ್ತಾರೆ. ಧ್ಯಾನ ಮಾಡ್ತಾರಲ್ಲ ನೀವು, ಇದು ರುದ್ರಾಕ್ಷಿ ಮಾಲೆ ಹಿಡಿದು ಧ್ಯಾನ ಮಾಡ್ತಿರಂತ ಜಪ ಮಾಡ್ಬೋದು. ಹಿಂಗ್ ಜಪ ಮಾಡ್ಬೋದು. 1 2 3 4 5 6 7 8 9 10 11 ಅದಲ್ರಿ. ಇದು 12. ಅವಾಗ ನೀವು ಇದು 12 ಆಯ್ತ್ರಿ ಪರಿಕ್ರಮ ಪೂರ. ನೀವು ಮಂತ್ರ ಅನ್ಬೋದು. ಹಿಂಗ ಏನ್ ನೀವು ಜಪ ಮಾಡ್ಕೊಂತ ನಮ ಶಿವ ಹಿಂಗ್ ನೀವೇನ್ ಮಂತ್ರ ಅಂತೀರಿ ಆ ಮಂತ್ರ. ಈಗ 12 ಆಯ್ತು ಪರಿಕ್ರಮ ಆಯ್ತಲ್ರಿ. ಆಮೇಲೆ ನಿಮ್ಗೆ ಅದು 108 ಆಗ್ಬೇಕಲ್ರಿ. ಕೌಂಟ್ ಮಾಡೋದಾಗಲ್ಲ ಬಾಳ ಮಂದಿ. ಅದಕ್ಕೆ ಫಸ್ಟಿಗೆ ನವಲಿಂಗಗಳ ಸ್ಮರಣೆ ಮಾಡ್ಬೇಕ್ರಿ. 12 ಒಂದು ಪರಿಕ್ರಮ ಆಯ್ತು ಅಂದ್ರ ಆಚಾರ ಲಿಂಗಾಯ ನಮಃ ಅಂದು ಮತ್ತ ನಿಮ್ದು ನಮ ಶಿವಾಯ ಬಸವ ಏನಂತಿರ ಮತ್ 12 ಪರಿಕ್ರಮ. ಗುರುಲಿಂಗಾಯ ನಮಃ ಮತ್ತದು ಪರಿಕ್ರಮ. ಪೂರ ನವಲಿಂಗಗಳು ಮುಗಿತು ಅಂದ್ರ 108 ಸಂಖ್ಯೆ ಆಗ್ತದೆ. ಮತ್ ನೀವು ರಿಪೀಟ್, ಬಹಳ ಸಿಂಪಲ್ ಮೆಥಡ್ ಅದ ನೀವು ಜಪ ಮಾಡೋದು. ರುದ್ರಾಕ್ಷಿನೇ ಹಿಡಿಬೇಕಂತಿಲ್ಲ, ಹಿಡಿದ್ರು ಸರಿ. 108 ಎಣಿಸಿ ಹಿಡಿದ್ರು ಅದಕ್ಕಿಂತ ಸುಲಭ ಅದ ರೀ. ಈ ಬಾಳ ಈ ಬಾಳ 1 2 3 4 ಹಿಂಗ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಹಿಂಗ್ ಇದೆಲ್ಲ ಏನವಲ್ರಿ ಬ್ಲಾಕ್. ಇದು ಇಲ್ಲಿ ಇದು 11 ಆಗ್ತವ್ರಿ. ಇದು 12ನೇದು. ಈ ನಡುವಿನ ಬಳಿ ಇದ್ರಲ್ಲಿ ಸ್ಟಾರ್ಟ್ ಮಾಡೋದಿಲ್ರಿ. ಇದ್ರಲ್ಲಿ ಸ್ಟಾರ್ಟ್ ಮಾಡೋದು ಉಂಗುರು ಬರಳೆ ಅಂತಾರಲ್ರಿ. ಇದ್ರಲ್ಲಿ ಇವೆರಡು ಮಿಸ್ ಆಯ್ತಲ್ಲ. ಇವೆರಡೂ ಹಿಡಿದು ಇಲ್ಲಿ ಟಚ್ ಮಾಡಿ ಆಚಾರ ಲಿಂಗಾಯ ನಮಃ. ಈಗ ಒಂದು ಪರಿಕ್ರಮದ 12 ಐತ್ರಿ. ನವಲಿಂಗಗಳ ನವಲಿಂಗಗಳ ಜಪ ಇದು. ಆಚಾರ ಲಿಂಗ ಮತ್ತೊಂದು ರಿಪೀಟ್, ಮತ್ತೊಂದು ರೌಂಡ್ ಆಯ್ತಂದ್ರ ಗುರುಲಿಂಗಾಯ ನಮಃ, ಶಿವಲಿಂಗಾಯ ನಮಃ, ಜಂಗಮ ಲಿಂಗಾಯ ನಮಃ. ಈಗ 9 ನವಲಿಂಗಗಳವಲ್ರಿ. 12 × 9 108. ನಿಮ್ದು 108 ಪರಿಕ್ರಮ ಕಂಪ್ಲೀಟ್ ಆಯ್ತು ಈ ಹಸ್ತ ಇದ್ರಾಗ. ಇದು ಜಪ ಮಾಡೋ ಪದ್ಧತಿನೂ ಅದ. ಈ ಥರನೂ ನೀವು ಟ್ರೈನಾಗ ಕೂತಲ್ಲಿ ಮಾಡ್ಬೋದು. ನಿಮ್ ರುದ್ರಾಕ್ಷಿ ಹಿಡಿದು ಮತ್ತೊಬ್ರಿಗೆ ಹೀಯಾಳಿಸ್ಕೊಳಕ್ಕಿಂತ ಹಿಂಗೆ ಏನೋ ಒಂದಿಷ್ಟು ಬಟ್ಟೆ ಹಾಕೊಂಡು ಹಿಂಗೆ ನೀವು ಟ್ರೈನಾಗ ಕೂತಿರ್ತೀವಿ ಕಣ್ಮುಚ್ಚಿ ಹಿಂಗೆ ಬಟ್ಟೆ ಹಾಕೊಂಡು ಜಪ ಮಾಡ್ಕೋತ ಹೋಗ್ಬೋದ್ರಿ ನಿಮ್ಮ ಪರಿಕ್ರಮ. ಇದು ಜಪದ ತಂತ್ರ ಅದ. ಏನಾರ ನೀವು ಮುಚ್ಚಾರ ಹಾಕ್ಬೋದ್ರಿ. ಇಲ್ಲ ಹಿಂಗಿಟ್ಟು ಓಪನ್ ಮಾಡಿ ಹಿಂಗ್ ಮಾಡೋದಕ್ಕಿಂತ ಒಂದ್ ಏನಾರ ಬಟ್ಟಿ ದಸ್ತಿ ಏನಾರ ಇಟ್ಕೊಂಡು ಹಿಂಗ್ ಜಪ ಮಾಡ್ಬೋದು. ಅದೊಂದು ಮುದ್ರೆ ರೀ, ಸುಮ್ನೆ ಹಿಂಗ ಹಿಡಿದ್ರೆ ಏನೋ ಅದಾಕಲ್ರಿ. ಇದು ಮುದ್ರೆ. ಚಿರಂಗ ಇದು ಏನಂತಾರ್ರಿ ಚಿಗುರಿಗೆ ಏನಂತಾರೆ ಜಿಂಕೆಗೆ ಏನೋ ಯಾವ್ದೋ ಒಂದು ಕುರಂಗ ಮುದ್ರೆ. ಕುರಂಗ ಮುದ್ರದಲ್ಲಿ ವಿಭೂತಿ ತಗೊಂಡು ಹಿಂಗ್ ಹಚ್ಕೊಳ್ಬೇಕು ಪರಿಕ್ರಮ. ಆಯ್ತು, ಶರಣ ಆಗ್ತದೆ. ಮತ್ತೀಗ ಪ್ರಶ್ನೆ ಇದ್ರೆ ಕೇಳ್ರಿ.